ದೆಹಲಿಯ ಜಂತರ್ ಮಂತರ್ನಲ್ಲಿ ಇತ್ತೀಚೆಗೆ ನಡೆದಂತಹ ಜೆನ್ಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ಈಗ ಬರೀ ರಸ್ತೆಗೆ ಮಾತ್ರ ಸೀಮಿತವಾಗಿಲ್ಲ. ಬದಲಿಗೆ ಇದರ ಹಿಂದೆ ದೊಡ್ಡದೊಂದು ಅಂತಾರಾಷ್ಟ್ರೀಯ ಸಂಚು ಇರೋದು ಈಗ ಹೊರಬಿದ್ದಿದೆ. ಹೌದು, ಶಾಂತಿಯುತವಾಗಿ ನಡಿಬೇಕಿದ್ದಂತಹ ಈ ಪ್ರತಿಭಟನೆಯನ್ನ ದೇಶವ್ಯಾಪ್ತಿ ದೊಡ್ಡ ಕ್ರಾಂತಿಯ ಹಾಗೆ ಬಿಂಬಿಸೋಕೆ ಪಾಕಿಸ್ತಾನ ಸೇರಿದಂತೆ ಕೆಲ ವಿದೇಶಿ ಕೈಗಳು ಕೈ ಜೋಡಿಸಿರೋ ಆಘಾತಕಾರಿ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಈ ಪ್ರತಿಭಟನೆಯ ಹಿಂದೆ ನಡೆದಿರುವಂತಹ ಅನುಮಾನಾಸ್ಪದ ಡಿಜಿಟಲ್ ಜಾಲ ಹಾಗೂ ಹಣಕಾಸು ವಹಿವಾಟಿನ ಬಗ್ಗೆ ಈಗ ದೆಹಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿದ್ದಂತಹ ಸುಮಾರು 180 ಜನಪ್ರಿಯ ಇನ್ಫ್ಲೂಯೆನ್ಸರ್ಗಳು, ಯೂಟ್ಯೂಬರ್ಗಳ ಖಾತೆಗಳನ್ನ ಪೊಲೀಸರು ಜಾಲಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಜೊತೆ ನೇರ ಅಥವಾ ಪರೋಕ್ಷ ಲಿಂಕ್ ಇವೆ ಎನ್ನಲಾದಂತಹ ಬರೋಬ್ಬರಿ 400ಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಚಟುವಟಿಕೆಗಳನ್ನ ಈಗ ಪತ್ತೆ ಹಚ್ಚಲಾಗಿದೆ. ಇಲ್ಲಿ ಅತಿ ದೊಡ್ಡ ಶಾಕಿಂಗ್ ವಿಷಯ ಏನಂದ್ರೆ, ಈ ಪ್ರತಿಭಟನೆಯ ಹೆಸರಲ್ಲಿ ಜನರನ್ನ ದಾರಿ ತಪ್ಪಿಸಲು ಆಧುನಿಕ ತಂತ್ರಜ್ಞಾನವನ್ನ ಭೀಕರವಾಗಿ ದುರ್ಬಳಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ಗಳಲ್ಲಿ ಒಂದೇ ರೀತಿಯ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಲು ಎಐ ಅಂದ್ರೆ ಕೃತಕ ಬುದ್ಧಿಮತ್ತೆಯ ಪರಿಕರಗಳನ್ನ ಬಳಸಲಾಗಿದೆ. ಅಂದ್ರೆ ಒಂದೇ ಒಂದು ಸಂದೇಶವನ್ನ ಎಐ ಮೂಲಕ 100 ವಿಧದಲ್ಲಿ ಬದಲಿಸಿ ಸಾವಿರಾರು ಖಾತೆಗಳಿಂದ ಏಕಕಾಲಕ್ಕೆ ಪೋಸ್ಟ್ ಮಾಡಲಾಗಿದೆ. ದೆಹಲಿಯಲ್ಲಿ ನಡೆದಂತಹ ಒಂದೇ ಒಂದು ಪ್ರತಿಭಟನೆ ಇಡೀ ದೇಶದಲ್ಲೇ ದೊಡ್ಡ ಅಶಾಂತಿಯನ್ನ ಸೃಷ್ಟಿಸಿದೆ ಅನ್ನೋ ತರ ಬಿಂಬಿಸೋಕೆ ಈ ನಕಲಿ ನರೇಟಿವ್ ನ ಸೃಷ್ಟಿಸಲಾಗಿದೆ ಅಂತ ತನಿಖೆಯಿಂದ ಗೊತ್ತಾಗಿದೆ. ಪೊಲೀಸ್ ಮೂಲಗಳ ಪ್ರಕಾರ ಈ ಹಿಂದೆ ದೇಶದಲ್ಲಿ ನಡೆದಂತಹ ಆಪರೇಷನ್ ಸಿಂಧೂರ್ ಸೇರಿದಂತೆ ಹಲವು ವಿವಾದಾತ್ಮಕ ಆನ್ಲೈನ್ ಗಲಾಟೆಗಳ ಸಮಯದಲ್ಲಿ ಆಕ್ಟಿವ್ ಆಗಿದ್ದಂತಹ ಅದೇ ಹಳೆ ಖಾತೆಗಳೇ ಈಗ ಜಂತರ್ ಮಂತರ್ ಪ್ರತಿಭಟನೆ ಟೈಮಲ್ಲೂ ಏಕಾಏಕಿ ಮತ್ತೆ ಸಕ್ರಿಯವಾಗಿದೆ. ಇದರ ಹಿಂದೆ 3 ಖಾಸಗಿ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿಗಳ ಕೈವಾಡವಿರುವಂತಹ ಶಂಕೆ ವ್ಯಕ್ತವಾಗಿದ್ದು, ಇವುಗಳಿಗೆ ವಿದೇಶದಿಂದ ರಹಸ್ಯವಾಗಿ ಫಂಡಿಂಗ್ ಬರ್ತಾ ಇತ್ತು ಅನ್ನೋದರ ಬಗ್ಗೆಯೂ ಕೂಡ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಹೌದು, ಬ್ಯಾಂಕ್ ಅಕೌಂಟ್ಗಳು, ಕ್ರಿಪ್ಟೋ ಕರೆನ್ಸಿ ಹಾಗೂ ಹವಾಲಾ ಮಾರ್ಗದ ಮೂಲಕ ಈ ದುಬಾರಿ ಹಣ ಹರಿದು ಬಂದಿದ್ಯಾ ಅನ್ನೋದರ ಬಗ್ಗೆಯೂ ಕೂಡ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಶುರು ಹಚ್ಚಿಕೊಂಡಿದೆ. ಒಟ್ಟಿನಲ್ಲಿ ಜೆನ್ಸಿ ಹೆಸರಿನಲ್ಲಿ ದೇಶದ ಆಂತರಿಕ ಭದ್ರತೆಗೆ ಕನ್ನ ಹೊಡೆಯೋಕೆ ನೋಡಿದಂತಹ ಆ ಶಕ್ತಿಗಳ ಹಸಲಿ ಮುಖ ಮುಂಬರುವ ದಿನಗಳಲ್ಲಿ ಹೊರಬರುವುದು ಖಂಡಿತ.